ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನಕ್ಕೆ IMF ಒಂದು ಶಾಕನ್ನು ಕೊಟ್ಟಿದೆ. $7 ಬಿಲಿಯನ್ ಬೇಲ್ಔಟ್ ಪ್ಯಾಕೇಜ್ ಕೇಳಿದ ಪಾಕಿಸ್ತಾನ ಈಗ IMF ಹೇಳಿರೋದನ್ನೆಲ್ಲ ಪಾಲಿಸದೇ ಇದ್ದರೆ ಅವರಿಗೆ ಹೆಚ್ಚುವರಿ ಹಣಕಾಸಿನ ನೆರವು ಸಿಗೋದಿಲ್ಲ. ಅದು ಸಿಗದೇ ಇದ್ದರೆ ಈಗ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಿಕೊಳ್ತಾ ಇರೋ ಪಾಕಿಸ್ತಾನ ಮತ್ತೆ ಅಧೋಗತಿಯತ್ತ ಜಾರ್ತಾ ಹೋಗುತ್ತೆ. ಅಕಸ್ಮಾತ್ IMF ಹೇಳಿದ್ದನ್ನೆಲ್ಲ ಮಾಡೋದಕ್ಕೆ ಹೋದರೆ ಸೇನೆಯ ಸಾಕಷ್ಟು ಹಿರಿಯ ಅಧಿಕಾರಿಗಳು ಸರ್ಕಾರದ ಮೇಲೆ ಸಿಟ್ಟಿಗೇಳ್ತಾರೆ. ಅಲ್ಲಿ ಇನ್ನೂ ಒಂದು ದಂಗೆ ಶುರುವಾಗುತ್ತೆ. ಹಾಗೆ ಜನ ಕೂಡ ಸರ್ಕಾರದ ವಿರುದ್ಧ ಆಕ್ರೋಶಕ್ಕೆ ಬೀಳ್ತಾರೆ. ಹಾಗಾದರೆ ಪಾಕಿಸ್ತಾನದ ವಿಷಯದಲ್ಲಿ ಏನು ಮಾಡ್ತಾ ಇದೆ IMF? ಬನ್ನಿ ನೋಡೋಣ. ಗೆಳೆಯರೆ, ಚೈನಾ ಸಾಲನಾದರೂ ತಗೋಬಹುದು, ಆದರೆ IMF ಸಾಲ ಅನ್ನೋದು ಸರ್ಕಾರಗಳು ಹಾಗೂ ಆಳುವವರ ಪಾಲಿಗೆ ಅತಿ ದೊಡ್ಡ ತಲೆನೋವಿನ ವಿಷಯ. ಆದರೂ ಪಾಕಿಸ್ತಾನ ಇದುವರೆಗೆ ವಿಪರೀತ ಪ್ರಮಾಣದಲ್ಲಿ IMFನ ಮುಂದೆ ಕೈ ಚಾಚಿದೆ. ಜಗತ್ತಲ್ಲಿ ಅತಿ ಹೆಚ್ಚು ಬಾರಿ IMF ಸಾಲ ಪಡೆದ, IMF ಬೇಲ್ಔಟ್ಗಾಗಿ ಕೈ ಚಾಚಿದ ಕೆಲವೇ ದೇಶಗಳ ಪೈಕಿ ಪಾಕಿಸ್ತಾನ ಕೂಡ ಒಂದು. 1980 ನಂತರ ಇದುವರೆಗೆ ಸುಮಾರು 20ಕ್ಕೂ ಹೆಚ್ಚು ಬಾರಿ ಪಾಕಿಸ್ತಾನ IMF ನೆರವಿಗಾಗಿ ಕೈ ಚಾಚಿದೆ. ಈಗ ಕೂಡ ಅವರು $7 ಬಿಲಿಯನ್ ಬೇಲ್ಔಟ್ ಪ್ಯಾಕೇಜ್ ಅನ್ನು ಕೇಳಿದ್ದಾರೆ. ಅದರಲ್ಲಿ 1.2 ಬಿಲಿಯನ್ ಈಗಾಗಲೇ ಸ್ಯಾಂಕ್ಷನ್ ಕೂಡ ಆಗಿದೆ. ಆದರೆ ಪಾಕಿಸ್ತಾನಕ್ಕೆ ಅದು ಸಾಕಾಗ್ತಾ ಇಲ್ಲ. ಹೀಗಾಗಿ ಇನ್ನೂ ಹೆಚ್ಚಿನ ನೆರವನ್ನು ಅವರು ಬಯಸ್ತಾ ಇದ್ದಾರೆ ಮತ್ತು ಅದಕ್ಕಾಗಿ ಈಗ IMF ಹೊಸ ಕಂಡೀಷನ್ಗಳನ್ನು ಹಾಕೊಂಡು ಕೂತಿದೆ. ಗೆಳೆಯರೆ, ಪಾಕಿಸ್ತಾನ ತೀವ್ರ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸೋದಕ್ಕೆ ನಾನಾ ಕಾರಣಗಳಿವೆ. 2018 ನಂತರ ಭಾರತ ಮತ್ತು ಪಾಕಿಸ್ತಾನದ ಸಂಬಂಧಗಳು ಸಂಪೂರ್ಣವಾಗಿ ಕೆಡ್ತಾ ಬಂದ್ವಲ್ಲ, ಅದಾದ ಮೇಲೆ ಪಾಕಿಸ್ತಾನದ ಆರ್ಥಿಕತೆ ಕೂಡ ದಿನೇ ದಿನೇ ಹಳ್ಳ ಹಿಡಿತಾ ಹೋಯಿತು. ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದ ದೇಶ IMFನ ಮುಂದೆ ಕೈ ಚಾಚಿತು. ಅಷ್ಟರಲ್ಲಿ ಅಲ್ಲಿನ ಇಮ್ರಾನ್ ಖಾನ್ ಸರ್ಕಾರ ಪತನಗೊಂಡು ಶಹಬಾಜ್ ಪ್ರಧಾನಿಯಾದರು. ಕೂಡಲೇ ಪಾಕಿಸ್ತಾನದ ಮೇಲೆ ಅಮೆರಿಕಾಗೆ ಸ್ವಲ್ಪ ಪ್ರೀತಿ ಹೆಚ್ಚಾಗಿ IMFನ ಬೇಲ್ಔಟ್ ಸಿಗೋದಕ್ಕೆ ಶುರುವಾಯಿತು. ಆ ಸಂದರ್ಭದಲ್ಲಿ ಕೂಡ IMF ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಪಾಕಿಸ್ತಾನದ ಮೇಲೆ ವಿಪರೀತ ಅನ್ನೋಷ್ಟು ನಿರ್ಬಂಧಗಳನ್ನು ಹೇರ್ತು ಮತ್ತು ಅವುಗಳನ್ನು ಪಾಲಿಸದೆ ಅವರಿಗೆ ಬೇರೆ ದಾರಿ ಕೂಡ ಇರಲಿಲ್ಲ. ಸ್ನೇಹಿತರೆ, ಪಾಕಿಸ್ತಾನಕ್ಕೆ ಅರಬ್ ದೇಶಗಳು ಸಾಲ ಕೊಡುತ್ತವೆ. ಚೈನಾ ಸಾಲ ಕೊಟ್ಟಿದೆ. ಜಪಾನ್ ಹಾಗೂ ಇನ್ನಿತರ ದೇಶಗಳ ಬ್ಯಾಂಕುಗಳು, ವಿಶ್ವ ಬ್ಯಾಂಕು, ಹೀಗೆ ಎಲ್ಲೆಲ್ಲಿ ಸಾಲ ಸಿಗುತ್ತೋ ಅಲ್ಲಿಂದೆಲ್ಲ ಪಾಕಿಸ್ತಾನ ಸಾಲವನ್ನು ತಗೊಂಡು ಬಂದಿದೆ. ಈಗಾಗಲೇ ಸುಮಾರು $300 ಬಿಲಿಯನ್ ಹೆಚ್ಚು ಸಾಲವನ್ನು ಪಾಕಿಸ್ತಾನ ಹೊತ್ಕೊಂಡಿದೆ. ಆ ಪೈಕಿ 1/3 ಎಕ್ಸ್ಟರ್ನಲ್ ಡೆಟ್ ಅಂದ್ರೆ ಹೊರ ದೇಶಗಳಿಂದ ತಂದ ಸಾಲಗಳಿವೆ. ಅದರಲ್ಲಿ ಅತಿ ಹೆಚ್ಚು ಚೈನಾದ ಸಾಲ ಇದೆ. ಆ ನಂತರ IMF ಕೊಟ್ಟ ಸಾಲದ ಪ್ರಮಾಣ ಕೂಡ ತುಂಬಾ ದೊಡ್ಡದಿದೆ. ಇಲ್ಲಿ ಚೈನಾ ಸಾಲವನ್ನ ತುಂಬಾ ಡೇಂಜರಸ್ ಅಂತ ಕರೀತಾರೆ. ಯಾಕೆಂದ್ರೆ ಚೈನಾ ಯಾವುದೇ ದೇಶಕ್ಕೆ ಕೇಳಿದ ಕೂಡಲೇ ಸಾಲ ಕೊಡುತ್ತೆ ಅನ್ನೋದನ್ನು ನಿಜ. ಹಾಗೆ ಸಾಲ ತಗೊಂಡ ದೇಶಗಳು ಸಾಲದ ಹಣವನ್ನ ವಾಪಸ್ಸು ಕೊಡದೇ ಇರಲಿ ಅಂತ ಕೂಡ ಚೈನಾ ಬಯಸುತ್ತೆ. ಹಾಗಂತ ಚೈನಾ ಆ ಹಣವನ್ನೇನೋ ದಾನ ಮಾಡುತ್ತೆ ಅಂತಲ್ಲ. ಅವರದ್ದು ವಿಪರೀತ ಬಡ್ಡಿಯ ಸಾಲ ಮತ್ತು ಆ ಸಾಲದ ಹಣವನ್ನ ವಾಪಸ್ ಕೊಡೋದಕ್ಕೆ ಸಾಧ್ಯ ಆಗದೇ ಇದ್ರೆ ಮುಲ್ಲಾಜಿಲ್ಲದೆ ದೇಶದ ಆಸ್ತಿಗಳನ್ನ 99 ವರ್ಷಗಳಿಗೆ ಚೈನಾ ಲೀಸಿಗೆ ಹಾಕೊಂಡು ಬಿಡುತ್ತೆ. ಹಾಗೆ ತಗೊಂಡು ಸಾಲ ವಾಪಸ್ ಕೊಡೋದಕ್ಕೆ ಆಗ್ಲಿಲ್ಲ ಅನ್ನೋ ಕಾರಣಕ್ಕೇನೆ ಶ್ರೀಲಂಕಾ ಚೈನಾಗೆ ತನ್ನ ಹಂಬಂತೋಟ ಬಂದರನ್ನೇ ಬಿಟ್ಟು ಕೊಡಬೇಕಾಗಿ ಬಂದದ್ದು. ಈಗ ಪಾಕಿಸ್ತಾನ ಕೂಡ ಇವತ್ತಲ್ಲ ನಾಳೆ ತನ್ನ ಗ್ವದಾರ್ ಬಂದರನ್ನ ಚೈನಾದ ಕೈಗಿಡಬೇಕಾಗತ್ತೆ. ಯಾಕೆಂದ್ರೆ ಇವರು ಕೂಡ ಚೈನಾಗೆ ವಾಪಸ್ಸು ಕೊಡೋದಕ್ಕೆ ಸಾಧ್ಯವೇ ಆಗದಷ್ಟು ಸಾಲವನ್ನು ಮಾಡಿಕೊಂಡಿದ್ದಾರೆ. ಇನ್ನು IMF ಸಾಲ ಅನ್ನೋದು ಇದಕ್ಕಿಂತ ತುಂಬ ಭಿನ್ನ. ಈಗ ಚೈನಾದಿಂದ ಸಾಲ ತಂದು ಆ ಕ್ಷಣದ ಅಗತ್ಯಗಳನ್ನು ಮುಗಿಸ್ಕೊಂಡು ಸರ್ಕಾರ ಅಥವಾ ಪ್ರಧಾನಿ ಮುಂದೆ ಆಯ್ಕೆಯಾಗಿ ಬಾರದೇ ಇದ್ರೆ ಅಥವಾ ದೇಶ ಬಿಟ್ಟು ಓಡಿ ಹೋದ್ರೆ ಅಲ್ಲವನಿಗೆ ಇನ್ಯಾವ ಸಮಸ್ಯೆನೂ ಇರೋದಿಲ್ಲ. ತೀರಾ ಹೆಚ್ಚು ಅಂದರೆ ಚೈನಾ ದೇಶದ ಆಸ್ತಿಯನ್ನು ಕಿತ್ಕೊಳ್ಳುತ್ತೆ ಅಷ್ಟೇ. ಆದರೆ IMFನ ಸಾಲ ಅನ್ನೋದು ಹಾಗಲ್ಲ. ಅವರು ಬರೀ ಸಾಲ ಕೊಡೋದಿಲ್ಲ, ಅದಕ್ಕೂ ಮೊದಲು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ಕೊಳ್ಳಿ ಅಂತ ಹೇಳ್ತಾರೆ. ತೆರಿಗೆಗಳನ್ನು ಹೆಚ್ಚು ಮಾಡಿಸ್ತಾರೆ, ಸಬ್ಸಿಡಿ ಕಡಿತ ಮಾಡಿಸ್ತಾರೆ, ಅನಗತ್ಯ ಖರ್ಚುಗಳನ್ನು ನಿಲ್ಲಿಸಿ ಅಂತಾರೆ. ಬಜೆಟ್ ಹೇಗೆ ಮಾಡಬೇಕು ಅನ್ನೋದನ್ನು ಅವರು ಹೇಳ್ತಾರೆ. ಅಂದರೆ ನೀವು ಸಾಲ ಪಡೆಯೋ ಮೊದಲು ನಿಮ್ಮ ಆರ್ಥಿಕ ಸ್ವಾತಂತ್ರ್ಯವನ್ನು IMFಗೆ ಅಡ ಇಟ್ಟು ಸಾಲ ತಗೋಬೇಕು. ನಾವು ಹೇಳಿದ ಹಾಗೆ ಮಾಡಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಂಡು ನಮ್ಮ ಸಾಲ ವಾಪಸ್ಸು ಕೊಡಿ ಅನ್ನೋದು IMFನ ಧೋರಣೆ. ಹೀಗಾಗಿನೇ ಚೈನಾದಿಂದ ಸಾಲ ತಗೊಂಡ ದೇಶಗಳು ಬರ್ಬಾದಾಗತ್ವೆ. IMF ಮುಂದೆ ಕೈ ಚಾಚಿದ ಸರ್ಕಾರಗಳು ಮುಂದಿನ ಚುನಾವಣೆಗಳಲ್ಲಿ ಅಧಿಕಾರವನ್ನು ಕಳ್ಕೊಳ್ಳುತ್ತವೆ. ಇನ್ನು ಈ ಹಿಂದೆ ಕೂಡ ಪಾಕಿಸ್ತಾನ IMFನಿಂದ ಸಾಲ ತಗೊಳ್ತಲ್ಲ, ಆಗ ಆಹಾರ ಪದಾರ್ಥಗಳ ಮೇಲೆ, ವಿದ್ಯುತ್ತು, ಇಂಧನ ಮುಂತಾದವುಗಳ ಮೇಲೆ ಸರ್ಕಾರ ಕೊಡ್ತಾ ಇದ್ದ ಸಬ್ಸಿಡಿಯನ್ನ ನಿಲ್ಲಿಸಿ ಅಂತ IMF ಹೇಳಿತು. ಅದರ ಪರಿಣಾಮ ಪಾಕಿಸ್ತಾನದ ಜನ ಬೆಲೆ ಏರಿಕೆಯಿಂದ ನರಳಬೇಕಾಗಿ ಬಂತು. ಅಲ್ಲಿ ಪೆಟ್ರೋಲು, ಕರೆಂಟು, ಆಹಾರ ಪದಾರ್ಥಗಳ ಬೆಲೆಯಲ್ಲಿ ವಿಪರೀತ ಏರಿಕೆ ಕಂಡು ಬಂದಿದ್ದಾಗಲೇ. ಜೊತೆಗೆ ತೆರಿಗೆಗಳನ್ನು ಹೆಚ್ಚು ಮಾಡೋದಕ್ಕೆ IMF ಹೇಳ್ತು, ಸರ್ಕಾರ ಅದನ್ನು ಕೂಡ ಮಾಡ್ತು. ಅವತ್ತು IMF ಏನೆಲ್ಲ ಮಾಡೋದಕ್ಕೆ ಹೇಳ್ತೋ ಅದೆಲ್ಲವನ್ನು ಮಾಡಿ ಪಾಕಿಸ್ತಾನ ಅಲ್ಲಿಂದ ಸಾಲ ತಗೊಳ್ತು. ಆದರೆ
ಪಾಕಿಸ್ತಾನದ ಖಜಾನೆ ಅನ್ನೋದು ಒಂಥರ ತಳಾನೇ ಇಲ್ಲದ ಹುಂಡಿ ಇದ್ದಂತೆ. ಅವರಿಗೆ ಎಷ್ಟು ಸಾಲ ಕೊಟ್ಟರು, ಎಷ್ಟೇ ಸಾಲ ತಂದರೂ ಅದು ಸಾಕಾಗೋದಿಲ್ಲ. ಈಗ ಕೂಡ ಹಾಗೇ ಆಗಿದೆ. ಪಾಕಿಸ್ತಾನ ತನ್ನ ಆರ್ಥಿಕತೆಯನ್ನು ಸುಧಾರಿಸ್ಕೊಳ್ತಾ ಇದೆ ಅಂತ ಅಂದ್ಕೊಳ್ಳೋದ್ರ ಒಳಗಾಗಿ ಅಲ್ಲಿ ದೊಡ್ಡ ಪ್ರಮಾಣದ ಪ್ರವಾಹಗಳುಂಟಾಗಿವೆ, ವಿಪರೀತ ನಷ್ಟ ಉಂಟಾಯಿತು. ಹೀಗಾಗಿ ಮತ್ತೆ ಸಾಲ ಕೊಡಿ ಅಂತ ಅವರು ಜೋಳಿಗೆ ಹಾಕೊಂಡು ಹೋದರು. ಈ ಬಾರಿ ಕೂಡ ಪಾಕಿಸ್ತಾನಕ್ಕೆ ಅಮೆರಿಕಾದ ಕೃಪಾ ಕಟಾಕ್ಷ ಇತ್ತು. ಹೆಂಗೂ ಬಲೂಚಿಸ್ತಾನಕ್ಕೆ ಬಂದು ಮೈನಿಂಗ್ ಮಾಡ್ಕೊಳ್ಳಿ, ಅಲ್ಲಿ ನಿಮಗೆ ಏನು ಬೇಕೋ ಅದನ್ನೆಲ್ಲ ಗೆಬರ್ಕೊಂಡು ಹೋಗಿ ಅಂತ ಪಾಕಿಸ್ತಾನದ ಸೇನಾ ನಾಯಕ ಮುನೀರ್ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಹೇಳಿದ್ನಲ್ಲ. ಹಿಂಗಾಗಿ ಅಮೆರಿಕ ಕೂಡ IMF ಲೋನಿಗೆ ಶಿಫಾರಸು ಮಾಡ್ತು. ಸೊ $1.2 ಬಿಲಿಯನ್ ಹಣ ಪಾಕಿಸ್ತಾನಕ್ಕೀಗ ಮಂಜೂರಾಗಿದೆ. ಗೆಳೆಯರೆ, ಇಲ್ಲಿ ಕೂಡ $1.2 ಬಿಲಿಯನ್ ಅಲ್ಲಿ $1 ಬಿಲಿಯನ್ ಎಕ್ಸ್ಟೆಂಡೆಡ್ ಫಂಡ್ ಫೆಸಿಲಿಟಿ ಅಂತ ಕೊಡಲಾಗ್ತಾ ಇದೆ. ಹಾಗೆ $200 ಮಿಲಿಯನ್ ಹಣವನ್ನ ರೆಸಿಲಿಯನ್ಸ್ ಸಸ್ಟೈನಬಿಲಿಟಿ ಫೆಸಿಲಿಟಿ ಅಂತ ಕೊಡ್ತಾ ಇದ್ದಾರೆ. ಈ ರೆಸಿಲಿಯನ್ಸ್ ಫೆಸಿಲಿಟಿ ಇದೆಯಲ್ಲ, ಇದು ದೀರ್ಘಾವಧಿಯ ಸಾಲ ಆಗಿರುತ್ತೆ. ಹಾಗೆ ಇದರ ಬಡ್ಡಿ ಕೂಡ ಕಡಿಮೆ ಇರುತ್ತೆ. ಆದರೆ ಎಕ್ಸ್ಟೆಂಡೆಡ್ ಫಂಡ್ ಫೆಸಿಲಿಟಿ ಅನ್ನೋದು ಹಾಗಲ್ಲ, ಅದರ ಬಡ್ಡಿ ಹೆಚ್ಚು ಮತ್ತು ಯಾವ ದೇಶ ತಾನಾಗಿ ಸ್ವಯಂಕೃತ ಅಪರಾಧಗಳಿಂದ ಆರ್ಥಿಕವಾಗಿ ಹಳ್ಳ ಹಿಡಿದು ಹೋಗಿರುತ್ತೋ ಅಂಥ ದೇಶಗಳಿಗೆ ಕೊಡೋ ಹಣಕಾಸಿನ ಸಹಾಯ ಇದು. ಹೀಗಾಗಿ ಅಲ್ಲಿ ಆರ್ಥಿಕತೆಯನ್ನು ಸುಧಾರಿಸ್ಕೊಳ್ಳೋದಕ್ಕೆ IMF ಸಾಕಷ್ಟು ಕಂಡೀಷನ್ಗಳನ್ನು ಹಾಕ್ತಾ ಇದೆ. ಇನ್ನು ಈಗ ಪಾಕಿಸ್ತಾನಕ್ಕೆ ಹಣ ಮಂಜೂರಾಗಿದೆ. ಅದರ ಜೊತೆ ಇನ್ನುಳಿದ ಕಂತಿನ ಹಣ ಸಿಗಬೇಕು ಅಂದರೆ ನಾವು ಹೇಳೋ ಎಲ್ಲ ನಿಯಮಗಳನ್ನು ನೀವು ಜಾರಿ ಮಾಡಬೇಕು ಅಂತ ಹೇಳಿರುವ IMF ಈಗ ಹೊಸ 11 ಕಂಡೀಷನ್ಗಳನ್ನು ಪಾಕಿಸ್ತಾನದ ಮೇಲೆ ಹಾಕ್ತಾ ಇದೆ. 11 ಸುಧಾರಣೆಗಳನ್ನು ನೀವು ನಿಮ್ಮ ದೇಶದ ಆರ್ಥಿಕತೆಯಲ್ಲಿ, ಆಡಳಿತದಲ್ಲಿ ತರಬೇಕು ಅನ್ನೋದು IMF ಹೇಳ್ತಾ ಇರೋ ಮಾತು. ಗೆಳೆಯರೆ, ಈ ಹಿಂದೆ ಪಾಕಿಸ್ತಾನದ ಮೇಲೆ ಹೇರಲಾಗಿದ್ದ ನಿಬಂಧನೆಗಳು ಮತ್ತು ಈಗಿನ ಈ 11 ಹೊಸ ನಿಬಂಧನೆಗಳು ಸೇರಿದರೆ ಒಟ್ಟು 64 ಆರ್ಥಿಕ ಸುಧಾರಣೆಗಳನ್ನು IMF ಪಾಕಿಸ್ತಾನಕ್ಕೆ ಹಾಕಿದಂತಾಗತ್ತೆ. ಇಲ್ಲಿ ಹಿಂದೆ ಸಬ್ಸಿಡಿಗಳನ್ನು ನಿಲ್ಲಿಸೋದಕ್ಕೆ, ವ್ಯರ್ಥ ಖರ್ಚುಗಳನ್ನು ಕಡಿಮೆ ಮಾಡೋದಕ್ಕೆ ಹೇಳಲಾಗಿತ್ತು, ತೆರಿಗೆಗಳನ್ನು ಹೆಚ್ಚು ಮಾಡೋ ಥರದ ಸುಧಾರಣೆಗಳನ್ನು ತಿಳಿಸಲಾಗಿತ್ತು. ಅದರಿಂದ ಏನಾದರೂ ಲಾಭ ಆಗಿದೆಯಾ ಅನ್ನೋದನ್ನು IMF ಗಮನಿಸಿತು. ಆದರೆ ಅಲ್ಲಿ ಅಂಥ ಗಣನೀಯ ಸುಧಾರಣೆ, ಅಂಥ ಆರ್ಥಿಕ ಪ್ರಗತಿಗೆ ಕಾರಣವಾಗಬಹುದಾದ ಯಾವ ಲಕ್ಷಣಗಳು ಕಾಣಲಿಲ್ಲ. ಸೊ ಈಗ ಹೊಸ ನಿಯಮಗಳನ್ನು IMF ಕೊಡ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ನೀವು ತಕ್ಷಣ ನಿಮ್ಮ ಸರ್ಕಾರಿ ಸ್ವಾಮ್ಯದ ಕಾರ್ಖಾನೆಗಳು ಮತ್ತು ವ್ಯಾಪಾರಗಳನ್ನು ನಿಲ್ಲಿಸಬೇಕು, ಹಾಗೆ ಅವುಗಳನ್ನು ಖಾಸಗೀಕರಣ ಮಾಡಬೇಕು ಅನ್ನೋದು. ಭಾರತದಲ್ಲಿರೋ ಹಾಗೆ ಪಾಕಿಸ್ತಾನದಲ್ಲಿ ಕೂಡ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಲಾಭ ಮಾಡ್ತಾ ಇಲ್ಲ. ನಮ್ಮಲ್ಲಿ ಅದು ಸಾಧ್ಯ ಆಗೋದಿಲ್ಲ ಕೂಡ. ಯಾಕೆಂದ್ರೆ ಅಲ್ಲಿ ಕೆಲಸ ಮಾಡೋರಿಗೆ ಯಾವ ಟಾರ್ಗೆಟ್ಗಳು ಇರೋದಿಲ್ಲ, ಅಲ್ಲಿ ಜವಾಬ್ದಾರಿ ಅನ್ನೋದನ್ನ ಬಿಟ್ಟು ಉಳಿದೆಲ್ಲ ಇರುತ್ತೆ. ಹೀಗಾಗಿ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಲ್ಲಿ ಕೆಲಸಗಳು ನಡೆಯೋದಿಲ್ಲ, ಆ ಸಂಸ್ಥೆಗಳು ಲಾಭನೂ ಮಾಡೋದಿಲ್ಲ. ಇನ್ನು ಪಾಕಿಸ್ತಾನ ಏನು ಮೇಲಿಂದ ಉದುರಿ ಬಿದ್ದಿರೋದಲ್ವಲ್ಲ, ಅದು ಕೂಡ ಒಂದು ಕಾಲಕ್ಕೆ ನಮ್ಮದೇ ತುಂಡು. ಹೀಗಾಗಿ ಭಾರತದಲ್ಲಿರೋದೇ ಅಲ್ಲೂ ಇರುತ್ತೆ. ಸರ್ಕಾರಿ ಕಂಪನಿಗಳು ಅಲ್ಲಿ ಕೂಡ ನಷ್ಟದಲ್ಲಿವೆ. ಅವುಗಳನ್ನು ಮುಚ್ಚಿ ಅಥವಾ ಖಾಸಗೀಕರಣಗೊಳಿಸಿ ಅದರಿಂದ ಒಂದಷ್ಟು ರೆವಿನ್ಯೂ ಗಳಿಸಿ ಅಂತ IMF ಹೇಳಿದೆ. ಇದರ ಜೊತೆ ಅಲ್ಲಿ ಉತ್ಪಾದನೆಯನ್ನು ಹೆಚ್ಚು ಮಾಡೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿ ಅಂತ ಹೇಳಿದೆ. ಅಲ್ಲಿನ ಖಾಸಗಿ ಕಾರ್ಖಾನೆಗಳು ಮತ್ತು ಉತ್ಪಾದನಾ ವಲಯ ಏನಿದೆ ಅದಕ್ಕೆ ಬೇಕಾದ ಆರ್ಥಿಕ ನೆರವು ಸಿಗೋದಕ್ಕೆ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ತಿಳಿಸಿದೆ. ಅಂದರೆ ಅಲ್ಲಿ ಹೆಚ್ಚು ಸಾಲ ಸಿಗೋ ಥರದ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ಸರ್ಕಾರಕ್ಕೆ ತಿಳಿಸಿದೆ. ಇದರ ಜೊತೆಗೆ ಅತಿ ಮುಖ್ಯವಾಗಿ ಪಾಕಿಸ್ತಾನದ ಸರ್ಕಾರ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ಮಾತನ್ನು ಕೂಡ IMF ಹೇಳಿದೆ. ಮೊದಲು ಕೇಂದ್ರ ಸರ್ಕಾರಿ ನೌಕರರು ಹಾಗೂ ರಾಜಕಾರಣಿಗಳು ತಮ್ಮ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಬೇಕು, ನಿಮ್ಮ ಆಸ್ತಿ ಪಾಸ್ತಿಗಳನ್ನು ಘೋಷಣೆ ಮಾಡ್ಕೊಳ್ಳಿ. ಆ ನಂತರ ಇದನ್ನೇ ರಾಜ್ಯ ಸರ್ಕಾರಗಳ ಮಟ್ಟದಲ್ಲಿನ ಅಧಿಕಾರಿಗಳು ಮತ್ತು ರಾಜಕಾರಣಿಗಳಿಗೆ ಕೂಡ ಕಡ್ಡಾಯ ಮಾಡಿ ಅಂತ IMF ತಿಳಿಸ್ತಾ ಇದೆ. ಗೆಳೆಯರೆ, ಪಾಕಿಸ್ತಾನದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಅನ್ನೋದು ಇರೋದೇ ಅಲ್ಲಿನ ಸೇನೆ ಮತ್ತು ರಾಜಕಾರಣಿಗಳಲ್ಲಿ. ಸೇನೆ ಪಾಕಿಸ್ತಾನದಲ್ಲಿ ಬರೀ ರಕ್ಷಣೆಯನ್ನು ಮಾತ್ರ ಮಾಡೋದಿಲ್ಲ, ಅವರು ರಿಯಲ್ ಎಸ್ಟೇಟ್ನಿಂದ ಹಿಡಿದು ಕೃಷಿಯವರೆಗೆ ನಾನಾ ರೀತಿಯ ಆರ್ಥಿಕ ವಹಿವಾಟುಗಳನ್ನು ಕೂಡ ನಿಯಂತ್ರಿಸ್ತಾರೆ. ಹಾಗೆ ಸೇನೆ ಆಯುಧ ಖರೀದಿಯಿಂದ ಹಿಡಿದು ಭಾರತದ ವಿರುದ್ಧ ಮಾಡೋ ಕೋವರ್ಟ್ ಆಪರೇಷನ್ಗಳವರೆಗೆ ಕೋಟ್ಯಂತರ ರೂಪಾಯಿಗಳಷ್ಟು ಭ್ರಷ್ಟಾಚಾರದಲ್ಲಿ ತೊಡಗಿಸ್ಕೊಳ್ಳುತ್ತೆ. ಇವರು ಈ ಫ್ಲಡ್ ಬಂತು, ಬರ ಬಂತು ಅಂತ ಹೇಳಿ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ, ನಾನಾ ದೇಶಗಳಿಂದ ಫಂಡ್ ತಗೊಂಡು ಬರ್ತಾರಲ್ಲ, ಆ ಹಣದಲ್ಲಿ ಕೂಡ ದೊಡ್ಡ ಪ್ರಮಾಣದ ಹಣ ಸೇನಾಧಿಕಾರಿಗಳ ಭ್ರಷ್ಟಾಚಾರಕ್ಕೆ ಬಳಕೆ ಆಗುತ್ತೆ. ಇದೇ ಹಣವನ್ನೇ ಅವರು ಭಾರತದ ವಿರುದ್ಧ ಕೆಲಸ ಮಾಡೋ ಭಯೋತ್ಪಾದಕ ಸಂಘಟನೆಗಳಿಗೆ, ಅಮೆರಿಕಾದಲ್ಲಿ ಪಾಕಿಸ್ತಾನದ ಪರ ಲಾಬಿ ಮಾಡೋ ಬ್ರೋಕರ್ಗಳಿಗೆ ಕೊಡ್ತಾರೆ. ಹೀಗಿರುವಾಗ ನೀವು ನಿಮ್ಮ ಆಸ್ತಿಪಾಸ್ತಿಗಳು ಹಾಗೂ ಹಣಕಾಸಿನ ಮೂಲಗಳ ಲೆಕ್ಕ ಕೊಡಿ ಅಂದರೆ ಪಾಪ ಅವ್ರ ಪರಿಸ್ಥಿತಿ ಏನಾಗಬೇಡ. ಸೊ ಈಗ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಿ ಅಂತ IMF ಹೇಳ್ತಾ ಇರೋದು ಪಾಕಿಸ್ತಾನಕ್ಕೆ
ಬಿರಿಯಾನಿ ತಿನ್ನುವಾಗ ಮೂಳೆ ಬಂದು ಗಂಟ್ಲಲ್ಲಿ ಸಿಕ್ಕಾಕೊಂಡಂಗೆ ಆಗ್ತಾ ಇದೆ. ಇದರ ಜೊತೆಗೆ ಈಗ ಮತ್ತೊಂದಷ್ಟು ಸಬ್ಸಿಡಿ ಕಟ್ ಮಾಡೋದಕ್ಕೆ, ಅನಗತ್ಯ ಸಿಬ್ಬಂದಿಯನ್ನ ವಜಾ ಮಾಡೋದಕ್ಕೆ ಕೂಡ ಹೇಳಲಾಗಿದೆ. ತೆರಿಗೆಗಳನ್ನ ಹೆಚ್ಚು ಮಾಡೋದಕ್ಕೆ ತಿಳಿಸಿದ್ದಾರೆ. ಇದೆಲ್ಲವನ್ನು ಮಾಡಿದರೆ ಪಾಕಿಸ್ತಾನದ ಜನ ಹಾಗೂ ಭ್ರಷ್ಟ ಸೇನೆ ಎರಡೂ ಕೂಡ ಸರ್ಕಾರದ ವಿರುದ್ಧ ತಿರುಗಿ ಬೀಳುತ್ತವೆ. ಮಾಡದೇ ಇದ್ರೆ IMFನಿಂದ ಮುಂದಿನ ಕಂತುಗಳ ಹಣ ಸಿಗೋದಿಲ್ಲ. ಇನ್ನು ಈಗ ಆಸ್ಟ್ರೇಲಿಯಾದಲ್ಲಿ ಯಹೂದ್ಯರ ಮೇಲೆ ದಾಳಿ ಮಾಡಿದ ಇಬ್ಬರೂ ಉಗ್ರರು ಪಾಕಿಸ್ತಾನಿಗಳು ಅನ್ನೋದು ಕೂಡ ಖಚಿತವಾಗಿದೆ. ಅವರಿಬ್ಬರು ಅಪ್ಪ ಮಕ್ಕಳು ಅನ್ನೋದು ಕೂಡ ಗೊತ್ತಾಗಿದೆ. ಇನ್ನು ಆ ಉಗ್ರನ ತಾಯಿ ಅಂಥ ಮಗನನ್ನ ಹೆತ್ತಿದ್ದಕ್ಕೆ ಖುಷಿ ಪಡ್ತಾ ಇದ್ದಾಳಂತೆ. ಇಸ್ರೇಲ್ ಈಗ ಪಾಕಿಸ್ತಾನದ ವಿರುದ್ಧ ಬುಸುಗುಡೋದಕ್ಕೆ ಶುರು ಮಾಡಿದೆ. ಅದರ ಪರಿಣಾಮ ಪಾಕಿಸ್ತಾನದ ಸಾಲಗಳು ಮತ್ತು IMF ಬೇಲ್ಔಟ್ನ ಮೇಲೆ ಕೂಡ ಆಗತ್ತೆ. ಅದು ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಹಾಗೆ FATFಗೆ ಪಾಕಿಸ್ತಾನವನ್ನ ಸೇರಿಸೋ ಬಗ್ಗೆ ಕೂಡ ಇನ್ನು ಮುಂದೆ ಒತ್ತಡಗಳು ಹೆಚ್ಚಾಗತ್ವೆ. ಅದನ್ನ ಪಾಪ ಡೊನಾಲ್ಡ್ ಟ್ರಂಪ್ ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ಕೂಡ ಕಾದು ನೋಡಬೇಕಿದೆ. ಇದು ಗೆಳೆಯರೆ, ಪಾಕಿಸ್ತಾನದ ಮೇಲೀಗ IMF ಹೊಸದಾಗಿ ಹೇರ್ತಾ ಇರೋ ನಿಬಂಧನೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.